Hello everyone. Today I am discussing about exercise 3.3. First one, prove that sine of n plus 1 into x into sine of n plus 2 into x plus cos of n plus 1 into x into cos of n plus 2 into x equal to ಏನು ಆಗಬೇಕು cos x. Okay, see here first one. So prove, okay, so prove here the LHS ಏನು ನೋಡ್ರಿ, sine of n plus 1 into x into sine of n plus 2 into x plus cos of n plus 1 into x into cos of n plus 2 into x. Okay, see here one more steps. x ಇಂದ ಗುಣಾಕಾರ ಮಾಡೋಣ, ಎಲ್ಲ ಕಡೆ ಏನಾಗ್ತದ sin of nx plus x into sin of nx plus 2x plus cos of nx plus x into cos of nx plus 2x. Okay, see here formula ನಿಮ್ಗೆ ಗೊತ್ತಿರಬೇಕು, ಯಾವುದು compound angle or sum of the difference of two angles formula ಗೊತ್ತಿರಬೇಕು. ಏನದ cos of x minus y equal to ಏನದ cos x into cos y plus sin x into sin y. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ x ಅಂತಂದ್ರೆ ಏನದ, x ಅಂತಂದ್ರ nx plus x ಅದ, y ಅಂತಂದ್ರ nx plus 2x ಅದ, nx plus 2x ಅಪ್ಲೈ ಮಾಡೋದು. ಯಾವುದು cos of x minus y ಫಾರ್ಮುಲಾ ಅಪ್ಲೈ ಮಾಡಬಹುದು. ಈಗ ಅಬ್ಸರ್ವ್ ಮಾಡ್ರಿ, ಇದು x ಅಂದ್ರೆ sin x sin y cos x cos y equal to ಏನದ cos of x minus y ಫಾರ್ಮುಲಾ. ಅಬ್ಸರ್ವ್ ಮಾಡ್ರಿ, ಈಗ ಲಕ್ಷದಲ್ಲಿ ನಾವು ಬರೀತಾ ಇದು ಟೋಟಲ್ ಅನ್ನ ಏನ್ ಮಾಡ್ರಿ sin x ಅಂತ ತಿಳ್ಕೊಳ್ಳಿ. ಟೋಟಲ್ ಅಬ್ಸರ್ವ್ ಮಾಡ್ರಿ, ಏನದ ಇದು sin x ಅನ್ಕೊಳ್ಳಿ, ಇದು sin y, ಇದು cos x, ಇದು cos y. ಏನಾಗ್ತವ್ರಿ sin x plus sin y plus cos x into cos y equal to ಏನು ಆಗುತ್ತೆ cos of x minus y ಆಗುತ್ತೆ. ಅದನ್ನ ನಾವು ಬರೀತಾವ ಏನದ ಇಲ್ಲಿ ಬರ್ದಿತ್ತು ನೋಡಿ, ಸ್ವಲ್ಪ ಕ್ಲಿಯರ್ ಆಗಿ ನೋಡಿ. ಇಲ್ಲೇ cos cos x x ಅಂದ್ರೆ nx plus x minus y y ಅಂತಂದ್ರೆ ಏನ್ರಿ nx ಬ್ರಾಕೆಟ್ ಹಾಕಿದ್ರೆ ಪ್ಲಸ್ ಬ್ರಾಕೆಟ್ ರಿಮೂವ್ ಮಾಡ್ಬೋದ್ರಿ minus 2x. ಓಕೆ, ಈಕ್ವಲ್ ಟು ಏನದ cos x x ಅಂದ್ರೆ nx plus x into cos y ಅಂತಂದ್ರೆ nx plus 2x ಮಿಡಲ್ ಸೈನ್ ಪ್ಲಸ್ sin x x ಅಂದ್ರೆ nx plus x sin y ಅಂತಂದ್ರೆ nx plus 2x. ಓಕೆ, ಈ ಫಾರ್ಮುಲಾ ಇಲ್ಲಿ ಬರೀತೀವಿ. ಏನದ cos of x x ಅಂದ್ರೆ nx plus x minus observe y y ಅಂದ್ರೆ nx plus 2x y minus minus ಬರುತ್ತೆ minus minus y y ಅಂದ್ರೆ ಬೇಕಾದ್ರೆ ಏನದ nx plus 2x. ಓಕೆ, ಈಗ ನೋಡ್ರಿ cos of nx plus x ಮೈನಸ್ ಇಂದ ಗುಣಾಕಾರ ಮಾಡ್ರಿ nx minus 2x. ಈಗ ಏನಾಗ್ತದೆ ನೋಡ್ರಿ nx nx ಕ್ಯಾನ್ಸಲ್, cos x minus 2x cos of minus x. okay, here cos x 2 ಆಯ್ತು ಅಂದ್ರ RHS because ಏನದ
ಕಾಸ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್. ಯಾಕಂದ್ರ ಫೋರ್ತ್ ಕ್ವಾಡ್ರಂಟ್ ಕಾಸ್ ಮೀನ್ಸ್ ಕಾಫಿ ಕಾಸ್ ಅಂದ್ರ ಪಾಸಿಟಿವ್, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಅದಕ್ಕೆ ಏನಾಗ್ತದ ಕಾಸ್ ಎಕ್ಸ್ ಆಗ್ತದ. ಸರ್ ಕಾಸ್ ಎಕ್ಸ್ ಟೂ ಆಯ್ತು ನೋಡ್ರಿ, ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್. ಅಂದ್ರೆ ಸೈನ್ ಆಫ್ ಫಸ್ಟ್ ಗೆ ಮಾಡಬೇಕು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಗೊತ್ತಿರಬೇಕು, ಇನ್ನೊಂದು ಕಾಸ್ ಆಫ್ ಮೈನಸ್ ಎಕ್ಸ್ ಫಾರ್ಮುಲಾ ಗೊತ್ತಿತ್ತಂದ್ರೆ ಆನ್ಸರ್ ಬರ್ತದ. ಕ್ಲಿಯರ್ ಆಗ್ತದ್ರಿ? ಹಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪ್ರಾಬ್ಲಮ್ ಹೇಳ್ದ ಟು ದಟ್ ಕಾಸ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಈಕ್ವಲ್ ಟು ರೂಟ್ 2 ಕಾಸ್ ಎಕ್ಸ್. ಇಲ್ಲಿ ಯಾವ ಫಾರ್ಮುಲಾ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ನಿಮಗೆ ಬರ್ಸಿದ್ದೆ ಶಾರ್ಟ್ಕಟ್ ಮೆಥಡ್ ಅಂತ, ಸಿ ಪ್ಲಸ್ ಸಿ, ಸಿ ಮೈನಸ್ ಸಿ, ಎಸ್ ಪ್ಲಸ್ ಎಸ್, ಎಸ್ ಮೈನಸ್ ಎಸ್. ಇಲ್ಲೇ ಅಬ್ಸರ್ವ್ ಮಾಡಿ ಕಾಸ್ ಕಾಸ್ ನಾಗದ, ಎಲ್ ಎಚ್ ಎಸ್ ನು ಕಾಸ್ ಫಂಕ್ಷನ್ ಆಗದ, ಆರ್ ಎಚ್ ಎಸ್ ನು ಕಾಸ್ ಫಂಕ್ಷನ್ ಆಗದ. ಅಂದ್ರ ಫಸ್ಟ್ ನೋಡಿ ಇಲ್ಲಿ ಪ್ರೂಫ್ ನೋಡಿ, ಅಬ್ಸರ್ವ್ ಪ್ರೂಫ್. ಓಕೆ, ಇಸ್ ಅ ಪ್ರೂಫ್ ಏನದ ಎಲ್ ಎಚ್ ಎಸ್ ಇಲ್ಲಿ ಬರ್ತದ. ಎಲ್ ಎಚ್ ಎಸ್ ಏನದ ಕಾಸ್ pi by 4 plus x plus cos pi by 4 minus x. ನಿಮಗೆ ಫಾರ್ಮುಲಾ ಹೇಳಿದ್ದೆ, ನಿಮ್ಗೆ ಏನಂತ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಯಾವ ಫಾರ್ಮುಲಾ ಅಂದ್ರೆ ಸಿ ಪ್ಲಸ್ ಸಿ ಅಂದ್ರೆ 2cc ಅಂತ ಫಾರ್ಮುಲಾ ಬರ್ಸಿದ್ವಿ. ನೆನಪೈತಿಲ್ಲ ಗೊತ್ತಿಲ್ಲ, ಬಟ್ ನೆನಪಾಗ್ತಂದ್ರೆ ಓಕೆ. ಇಲ್ಲಿ ಸಿ ಪ್ಲಸ್ ಸಿ ಅಂತ ಏನದ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಈಕ್ವಲ್ ಟು 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಕಾಸ್ ಎಕ್ಸ್ ಮೈನಸ್ ವೈ ಬೈ 2. ಈ ಫಾರ್ಮುಲಾ ನೆನಪಾತ, ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ಯಾರಾಗತಿ ಈಗ ಅಬ್ಸರ್ವ್. ಇಲ್ಲೇ ಎಕ್ಸ್ ಅಂತಂದ್ರೆ ಏನದ 5 by 4 plus x ಅದ, y ಅಂತಂದ್ರ 5 by 4 minus x ಅದ. ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಮೊದಲು. ಇಲ್ಲಿ ಏನದ ಎಲ್ಲಿ x ಅದಲ್ಲ 5 by 4 plus x ಹಾಕೊಳ್ಳಿ, ಎಲ್ಲಿ y ಅದಲ್ಲ ಅಲ್ಲಿ 5 by 4 minus x ಹಾಕೊಳ್ಳೋಣ. ಈಗ ಅಬ್ಸರ್ವ್ ಮಾಡ್ರಿ, cos x ಅಂತಂದ್ರೆ ಏನದ 5 by 4 plus x, cos plus cos y ಅಂದ್ರೆ 5 by 4 minus x equal to 2 cos. ಅಬ್ಸರ್ವ್ ಮಾಡ್ರಿ, x ಅಂತಂದ್ರ 5 by 4 plus x plus y ಅಂತಂದ್ರ 5 by 4 minus y divided by 2 into cos. ಅಬ್ಸರ್ವ್ ಮಾಡ್ರಿ, into cos x ಅಂತಂದ್ರ 5 by x ಆಗ್ತಿದೆ. ಇಲ್ಲಿ ಅಬ್ಸರ್ವ್ ಮಾಡಿ 5 by 4 plus x minus y ಅಂತಂದ್ರ 5 by 4 minus x divided by 2 ಆಗ್ತದೆ. ಇಲ್ಲಿ x ಇದ್ದಲ್ಲಿ ಅಬ್ಸರ್ವ್ ಮಾಡ್ರಿ, ನಾನು ಏನು ಯೂಸ್ ಮಾಡ್ದ, x ಇದ್ದಲ್ಲಿ 5 by 4 plus x ಹಾಕಿದ, y ಇದ್ದಲ್ಲಿ 5 by 4 minus x ಹಾಕಿನಿ. 5 by 4 minus y ಅಲ್ಲ, 5 by 4 minus x ಹಾಕಿನಿ. ಯಾಕಂದ್ರ ಇಲ್ಲಂಗ 5 by 4 minus x ಅದ, y ಅಂದ್ರ 5 by 4 minus x, x ಅಂದ್ರ 5 by 4 plus x ಅಂದ. ಈಗ ಅಬ್ಸರ್ವ್ ಮಾಡಿ, ಆ ಕಾನ್ಸೆಪ್ಟ್ ಬರೀರಿ. ಏನಾಗ್ತದ, ಸ್ವಲ್ಪ 2 cos. ಓಕೆ, ಈ ಫಾರ್ಮ್ ಅಲ್ಲಿ ಬರ್ತದೆ, ಅದು ಅಬ್ಸರ್ವ್ ಮಾಡಿ ಬರೀರಿ. 5 by 4 plus 5 by x ಅದ. ಅಬ್ಸರ್ವ್ ಮಾಡಿ, x plus 5 by 4 minus x divided by 2 into ಏನದ ನೋಡಿ, into cos. ಅಬ್ಸರ್ವ್ ಮಾಡಿ, 5 by 4 plus x minus 5 by 4 minus x. Okay, so divided by 2. ಈಗ ಅಬ್ಸರ್ವ್ ಮಾಡ್ರಿ, 2 cos 5 by 4 ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ x ಮೈನಸ್ x ಕ್ಯಾನ್ಸಲ್,
pi by 4 plus pi by 4 means 2 pi by 4 divided by 2, okay, into cos pi by 4 plus x minus bracket remove ಮಾಡ್ರಿ, so minus pi by 4 plus x divided by 2. pi by 4 plus pi by 4 get cancel, okay. Friends ಸ್ವಲ್ಪ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗ್ರಿ. ಏನೇ ಉಳಿದದ 2 ಉಳಿದದ, cos pi ka pi divided by, observe pi by 2 ಅದ, ಈ 2 ಮಾಡಿದ್ರೆ 2 into 2 ಆಗಿ 4 ಆಗ್ತದ. ಅರ್ಥ ಆಯ್ತಾ? ಈಗ cos x plus x 2x divided by 2 get cancels, okay. Next ಉಳಿತಾರದ ಏನು ನೋಡ್ರಿ, 2 cos pi by 4 into cos x, therefore cos pi by 4 ಅಂದ್ರೆ ವ್ಯಾಲ್ಯೂ ಏನ್ರಿ 1 by root 2 ಅಂದ್ರೆ cos 45 ಡಿಗ್ರಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈಗ so 2 into 1 by root 2 into cos x, ಈ 2 ಅಂದ್ರೆ ಏನು ಬರೀಬಹುದು, root 2 into root 2 divided by root 2 into cos x, root 2 cancel, ಏನು ಬಂತು ನೋಡ್ರಿ ಆನ್ಸರ್ root 2 cos x 2i, ಅಂದ್ರೆ ಇಲ್ಲಿ RHS 2i3. ಕ್ಲಿಯರ್ ಆಗ್ತೈತಿ ಕಾನ್ಸೆಪ್ಟ್? ಈಗ ನೋಡ್ರಿ ಇದನ್ನು ಬಿಡ್ರಿ, ಈಗ ಕಾನ್ಸೆಪ್ಟ್ ಇಲ್ಲದ ಕ್ಲಿಯರ್ ಆತ್ರಿ ಕಾನ್ಸೆಪ್ಟ್, ಓಕೆ ಸ್ಟೂಡೆಂಟ್ಸ್. ಥರ್ಡ್ ಪ್ರಾಬ್ಲಮ್ ಏನದ ನೋಡಿ, ಪ್ರೂವ್ ದಟ್ cos of 3 pi by 4 plus x ಮೈನಸ್ ಅದ, ಆದರೆ ಪ್ಲಸ್ ಇರ್ತಾರೆ. 3 pi by 4 minus x equal to minus root 2 ಏನ್ ಪ್ರೂವ್ ಆಗಬೇಕು, sin x. ಇಲ್ಲಿ ನೋಡಿ LHS cos ಫಂಕ್ಷನ್ ದಾಗದ, RHS sin ಫಂಕ್ಷನ್ ದಾಗದ, ಅಂದ್ರೆ ನಿಮ್ ತಲೆಯಾಗ ಓಡಬೇಕು ಯಾವ ಫಾರ್ಮುಲಾ, c minus c ಅಂದ್ರೆ ಏನದ, -2ss ಅದ ಫಾರ್ಮುಲಾ. ಈಗ ಫಸ್ಟ್ ಒನ್ ಸಬ್ಪ್ರೂಫ್, ಓಕೆ ಸಬ್ಪ್ರೂಫ್ ನೋಡ್ರಿ. ಸೊ ಫಸ್ಟ್ ಒನ್ LHS ಏನದ, cos of 3 pi by 4 plus x minus cos of 3 pi by 4 minus x. ಓಕೆ ಈಗ ಅಬ್ಸರ್ವ್ ಮಾಡಿ, ಏನದ ಫಾರ್ಮುಲಾ ಅಂತ ಈಗ c minus c equal to -2ss, ಓಕೆ. c ಅಂದ್ರೆ x, ಅಬ್ಸರ್ವ್ ಮಾಡಿ, c ಅಂತಂದ್ರೆ x minus y, c ಅಂದ್ರೆ ಏನದು minus cos y equal to ಏನದ ಫಾರ್ಮುಲಾ -2 sin of x plus y by 2 into sin of x minus y by 2. ನಿಮಗ ಫಾರ್ಮುಲಾ ಪರ್ಫೆಕ್ಟ್ ಮಾಡ್ಕೋಬೇಕಂದ್ರೆ ಡೈಲಿ ಒನ್ ಟೈಮ್ ಫಾರ್ಮುಲಾ ಪರ್ಫೆಕ್ಟ್ ಆಗಿ ಬರೀಬೇಕಾಗ್ತದ, ಅಂದ್ರ ನಿಮ್ ತಲೆಯಾಗ ಉಳಿತದ. ಈಗ cos, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ x ಅಂತಂದ್ರೆ ಏನದರಿ 3 pi by 4 plus x ಅದ, ಇನ್ನೊಂದು y ಅಂತಂದ್ರೆ 3 pi by 4 minus x ಅದ. ಈಗ x ಅಂತಂದ್ರೆ 3 pi by 4 plus x minus cos ಏನದ 3 pi by 4 minus x equal to -2 sin of x. x ಅಂತಂದ್ರೆ ಏನ್ರಿ 3 pi by 4 plus x plus y 3 pi by 4 minus x divided by 2 into sin of 3 pi by 4 plus x minus 3 pi by 4 minus x divided by 2. ಈ ಫಾರ್ಮುಲಾ ಅಪ್ಲೈ ಮಾಡಿ, ಯಾವುದು c minus c ಫಾರ್ಮುಲಾ.
ಸಿ ಮೈನಸ್ ಸಿ ಫಾರ್ಮುಲಾ ಮೈನಸ್ 2ss ಅದ, ಸಿ ಪ್ಲಸ್ ಸಿ ಇತ್ತಂದ್ರ 2cc ಆಗ್ತದ. ಅರ್ಥ ಆಯ್ತ್ರಿ? ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್? ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬರ್ತೀನಿ. ಎಕ್ಸ್ ಅಂದ್ರ 3π/4 ಪ್ಲಸ್ ಎಕ್ಸ್, y ಅಂದ್ರ 3π/4 ಮೈನಸ್ ಎಕ್ಸ್ ಅಂತ. ಈಗ ಅಪ್ಲೈ ಮಾಡ್ತೀನಿ, ಹೇಳ್ರಿ ಏನದ? ಸಿ ಮೈನಸ್ ಸಿ ಫಾರ್ಮುಲಾ ಬರ್ದೇನೆ. 2 sin 3π/4 plus x plus 3π/4 minus x divided by 2 into sin of 3π/4 plus x minus 3π/4 minus x divided by 2. ನಾ ಇಲ್ಲಿ ಏನು ಫಾರ್ಮುಲಾ ಬರೀತೀನಿ ಅಲ್ಲಿ ಅಪ್ಲೈ ಮಾಡಿರ್ತೀನಿ, ಅದೇ ಅಬ್ಸರ್ವ್ ಮಾಡಿ ಬರೀತಿರ್ತೀನಿ. ಗೊತ್ತಾದ ಕ್ಲಿಯರ್ ಆಗಿ? ಈಗ ಅಬ್ಸರ್ವ್ ಮಾಡ್ರಿ ಸರ್. 2 sin ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್. ಏನಾಯ್ತ ಅಬ್ಸರ್ವ್ ಮಾಡ್ರಿ. 3π/4 ಪ್ಲಸ್ 3π/4 ಅಂದ್ರೆ 2 into 3π/4 divided by 2. ಓಕೆ, ಇಂಟು ಸೈನ್ ಇದನ್ನು ಕ್ಯಾನ್ಸಲ್ ಆಗುವ 3π/4 ಪ್ಲಸ್ ಎಕ್ಸ್ ಮೈನಸ್ ಬ್ರಾಕೆಟ್ ರಿಮೂವ್ ಮಾಡ್ಬೋದಲ್ಲ, 3π/4 ಮೈನಸ್ ಮೈನಸ್ ಪ್ಲಸ್ ಎಕ್ಸ್. ಓಕೆ, ಸೊ ಡಿವೈಡೆಡ್ ಬೈ 2. ಇಲ್ಲಿ ಏನಾಗ್ತದೆ? ಪ್ಲಸ್ 3π/4 ಮೈನಸ್ 3π/4 ಕ್ಯಾನ್ಸಲ್. ಈಗ ಅಬ್ಸರ್ವ್ ಮಾಡ್ರಿ, e2 ಗೆಟ್ ಕ್ಯಾನ್ಸಲ್ಸ್. ಈಗ ನೋಡ್ರಿ 2 into ಅಬ್ಸರ್ವ್ ಮಾಡ್ರಿ sin 3π/4 into sin x plus x 2x divided by 2 get cancels. Okay, actually what are the total steps? Okay, 2 sin 3π/4 ಅಂದ್ರೆ 45 ಡಿಗ್ರಿ into ಯಾವುದು sin x. ಗೊತ್ತಾದ? 45 into 3 ಮಾಡ್ಕೊಡ್ರಿ ಸರ್. 2 sin x 135 ಡಿಗ್ರಿ into sin x. 2 sin of 180 degree minus 45 degree into sin x. Observe ಮಾಡ್ರಿ, sin of 180 degree minus x equal to sin x because second quadrant students sin function, okay, positive. ಈಗ 2 sin 45 degree, sorry ಇದು ಮೈನಸ್ ಇದೆ, minus 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 into sin x minus 2 into sin 45 degree value is 1/√2 into sin x. ಈಗ ಅಬ್ಸರ್ವ್ ಮಾಡಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಸ್. minus √2 into √2 divided by √2 into sin x. √2 cancel, last answer minus √2 sin x ಅಂದ್ರೆ RHS 2 ಆಯ್ತು. RHS ಈ 2 ಅಂದ್ರೆ ಅಬ್ಸರ್ವ್ ಮಾಡಿ, ಈ 2 ಅಂದ್ರೆ √2 ಬರೆದಿನಿ. ಇಲ್ಲ ಮೈನಸ್ ಏನದಲ್ಲ ಈ ಫಾರ್ಮುಲಾ ಮೈನಸ್ 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 ಮೈನಸ್. ಕ್ಲಿಯರ್ ಆತ್ರಿ? ಓಕೆ ಸ್ಟೂಡೆಂಟ್ಸ್, ಫೋರ್ತ್ ಒನ್, prove that sin 2x plus 2 sin 4x plus sin 6x equal to ಏನು ಹೋಗಬೇಕೈತಿ 4 cos 4x into sin 4x. ಇಲ್ಲೂ ಸೇಮ್ ಫಾರ್ಮುಲಾ, ಯಾವುದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ಸೊ ಪ್ರೂಫ್, ಓಕೆ, ಇರದ LHS ಏನು ನೋಡ್ರಿ, sin 2x plus 2 sin 4x plus sin 6x. ಈಗ ಅಬ್ಸರ್ವ್ ಮಾಡಿ, ನಾ ಬರೀತಾ ಇರೋದು sin ಯಾವ್ದು ಹೈಯೆಸ್ಟ್ ಅದ
sin 6x ಬರ್ಕೋತೀನಿ sin 6x sin 2x plus 2 into sin 4x ಲಾಸ್ಟ್ ಬರ್ಕೋತೀನಿ ಇಲ್ಲಿ ಫಸ್ಟ್ ಇದಕ್ಕಿಂತ ಹೈಯೆಸ್ಟ್ sin 6x ಬರ್ಕೋತೀನಿ sin 2x ಈ ಟರ್ಮ್ ಲಾಸ್ಟ್ ಗೆ ಬರ್ಕೋತೀನಿ ಈಗ ಫಾರ್ಮುಲಾ ಏನದ s plus s equal to 2sc ಅಂದ್ರೆ sin x plus sin y equal to 2 sin of x plus y by 2 into cos x minus y by 2 formula here x ಅಂತಂದ್ರೆ 6x ಅದ y ಅಂತಂದ್ರೆ 2x ಈಗ ಅಬ್ಸರ್ವ್ ಮಾಡಿ sin of 6x plus sin of 2x equal to 2 sin of x ಅಂದ್ರೆ 6x plus 2x divided by 2 into cos 6x minus 2x divided by 2 ಈ ಫಾರ್ಮುಲಾ ಅಪ್ಲೈ ಮಾಡ್ತಾರೆ ಓಕೆ ಅಪ್ಲೈ ಮಾಡಿ ಯಾವುದು ಈ ಕಂಡೀಷನ್ ಈ ಫಾರ್ಮುಲಾ ಈಗ ಏನಾಗುತ್ತೆ ನೋಡ್ರಿ 2 sin 6x plus 2x divided by 2 into ಯಾವುದು cos 6x minus 2x divided by 2 ಈ ಪ್ಲಸ್ ಬರ್ತದೆ ಈ ಪ್ಲಸ್ 2 sin 4x ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ 2 sin ಏನಾಗ್ತದ 8x divided by 2 into cos 6x ಒಳಗ minus 2x ಹೋದ್ರೆ 4x divided by 2 plus 2 sin 4x ಈಗ ನೋಡ್ರಿ 2 1s are 2 4s are 2 1s are 2 2s are ಏನು ಉಳಿತದ್ರಿ 2 sin 4x into sin 2x plus 2 sin 4x ಅಬ್ಸರ್ವ್ ಮಾಡ್ರಿ ಏನ್ ಕಾಮನ್ ಬರ್ತದ ಕಾಮನ್ 2 sin 4x ಕಾಮನ್ ಬರ್ತದ ತೆಗೆದು ಕಾಮನ್ 2 sin 4x ಕಾಮನ್ ಬಂತದ ಬ್ರಾಕೆಟ್ ದಾಗ ಯಾವುದು cos 2x plus 1 ಆಗ್ತದ ಓಕೆ ಇಲ್ಲಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಸ್ here once again repeat once again 2 sin 4x cos 2x plus 1 ನಮಗ cos 2 cos ಇಲ್ಲಿ ನಮಗ cos ಸ್ಕ್ವೇರ್ ಬೇಕಾಗಿದೆ ಆ cos ಸ್ಕ್ವೇರ್ ಬೇಕಾದ್ರೆ cos 2x ಒಳಗಿರುವಂತ ನಾಲ್ಕು ಫಾರ್ಮುಲಾ ಒಳಗ ಒಂದು cos ಸ್ಕ್ವೇರ್ ಇರುವಂತ ಫಾರ್ಮುಲಾ ಯಾವುದು ಅಬ್ಸರ್ವ್ ಮಾಡಿ ಯಾವುದು cos 2x equal to ಏನದ 2 cos square x minus 1 ಫಾರ್ಮುಲಾ ಮಲ್ಟಿಪಲ್ and ಸಬ್ ಮಲ್ಟಿಪಲ್ ಫಾರ್ಮುಲಾ ಅಪ್ಲೈ ಮಾಡಿ 2 sin 4x cos 2x ಅನ್ನು ಅಪ್ಲೈ ಮಾಡಿ 2 cos square x minus 1 e plus 1 ಏನಾಗ್ತದೆ ನೋಡ್ರಿ 2 sin 4x plus 1 minus 1 cancel 2 cos square x e2 ಕೂಡಿದ್ರೆ 4 sin 4x cos square x ಪ್ರೂವ್ ಮಾಡ್ರಿ RHS 4 cos square x sin 4x 4 cos square x sin 4x ಪ್ರೂವ್ ಆಯ್ತು ಈ ತರ ಏನಲ್ಲ ಸೊ ನೀವು ಕಾನ್ಸೆಪ್ಟ್ 1 by 1 by transformations and ಯಾವುದು cos 2x ಅಂದ್ರೆ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾ ಅದಕ್ಕೆ ಹೇಳ್ತಲ್ಲ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ಸ್ ಸಮ್ ಅಂಡ್ ಟು ಡಿಫರೆನ್ಸ್ ಆಫ್ ಟು ಆಂಗಲ್ಸ್ ಮತ್ತು ಟ್ರಾನ್ಸ್ಫಾರ್ಮೇಶನ್ಸ್ ಒಂದು ಹಾಳೆಯಲ್ಲಿ ಬರ್ಕೊಂಡು ಡೈಲಿ ಒನ್ ಟೈಮ್ ಏನಲ್ಲ ಪ್ರಾಕ್ಟೀಸ್ ಮಾಡಿ ಬರುತ್ತೆ ತೆಗಿರಿ ರಫ್ ಹಾಳಿ ಒಳಗೆ ಡೈಲಿ ನೋಡ್ಲಾರ್ದ ಬರೀರಿ ಒನ್ ಟೈಮ್ ನೋಡ್ ಬರೀರಿ ಒನ್ ಟೈಮ್ ನೋಡ್ಲಾರ್ದ ಬರೀರಿ ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗ್ತದ ಪ್ರಾಕ್ಟೀಸ್ ಆಗ್ತಂದ್ರೆ
ನಿಮ್ಗೆ ಈಸಿ ಸ್ಟೆಪ್ಸ್ ಬರ್ತಾವ. ಅಂದ್ರೆ ಯಾವ ತರ ಅಪ್ಲೈ ಫಾರ್ಮುಲಾ ನಿಮ್ಗೆ ಐಡಿಯಾ ಬರ್ತದ, ನಿಮ್ಗೆ ಅಪ್ಲೈ ಮಾಡಕ್ ಗೊತ್ತಾಗ್ತದ. ಕ್ಲಿಯರ್ ಆಯ್ತ್ರಿ? ಥ್ಯಾಂಕ್ ಯು.